ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ. ರೈತ ಸಂಘದ ಹೋರಾಟ ನಿಮಗೆ ಗೊತ್ತದ. ಮೇಲ್ವರೆಗೆ ಎಣ್ಣೆ ಆದಾಗ ಪ್ರತಿಭಟನೆ ಮಾಡುವಂಥ ಒಂದು ಶ್ರಮಜೀವಿಗಳವರು ಮತ್ತು ಸಹಜವಾಗಿ ಬದುಕು ನಡೆಸುವಂಥವರು, ಸಹಜವಾಗಿ ಬಾಳುವಂಥವರು ಅನ್ಯಾಯವಾದ ಅವ್ರು ಸ್ವಲ್ಪ ಜೋರಾಗಿ ಪ್ರತಿಭಟನೆ ಮಾಡ್ತಾರೆ. ಕೆಲವೊಮ್ಮೆ ಅಶ್ಲೀಲ ಶಬ್ದಗಳನ್ನು ಬಳಸುವುದೂ ಉಂಟು. ಆ್ಯಕ್ಚುಲಿ ಬಳಸಬಾರದು. ಅದನ್ನು ಇನ್ನು ಬದಲಾಗಬೇಕಾಗಿದೆ. ಇನ್ನು ಎಷ್ಟು ವರ್ಷ ನಾವು ಹೌದು ನಮ್ಮ ನಾಡಿನ ಸೊಗಡು ಭಾಷೆ ಅನ್ನುವಂಥದ್ದು ಅನೇಕ ಕಡೆ ನಾವು ಸಹಜವಾಗಿ ಅಶ್ಲೀಲ ಶಬ್ದ ಬಳಸಿದ್ರೆ ಅದು ಅಶ್ಲೀಲ ಅನ್ನಿಸೋದಿಲ್ಲ, ಆ ಸಂದರ್ಭ ತಕ್ಕಂಗೆ. ಆದರೆ ಕೆಲವೊಮ್ಮೆ ಏನಾಗಿಬಿಡ್ತದಪ್ಪ ಅಂದ್ರೆ ಅಶ್ಲೀಲ ಶಬ್ದ ವಿವಾದಕ್ಕೆ ಕಾರಣಗಳು ಆಗ್ತಾಯಿರ್ತಾವೆ. ಹಂಗೆ ರೈತರು ಅನೇಕ ಕೇಸುಗಳು ಆಗಿದಾವೆ, ಈಗಾಗಲೇ ಇಲ್ಲ ಅಂತಲ್ಲ. ಈಗ ಒಂದು FIR ಆಗಿದೆ ರಾಯಭಾಗದ ತಹಸೀಲ್ದಾರ್ ಅವ್ರಿಗೆ. ಒಬ್ಬ ರೈತ ಮುಖಂಡರು ಅಸಭ್ಯವಾಗಿ ಅಶ್ಲೀಲವಾಗಿ ಬೈದರು ಅನ್ನೋ ಕಾರಣಕ್ಕಾಗಿ ಒಂದಿಲ್ಲ ನಾವು ರೈತರು ಸಹಿತ ತಿಳ್ಕೊಬೇಕಾಗ್ಯದ. ಬೈಯೋದ್ರಿಂದ ಚೀರಾಡೋದ್ರಿಂದ ನ್ಯಾಯ ಸಿಗ್ತೈತಿ ಅನ್ನುವಂಥದ್ದು ತಪ್ಪು. ಬೈದಾಯ್ತು, ಹಿಂಸಾರೂಪ ತೊಗೊಳೋದಾಯಿತು, ಮತ್ತೇನು ಮಾಡೋದಾಯ್ತು, ಅದು ಸರಳ ಆಗಿಬಿಡ್ತದೆ ಆಡಳಿತಕ್ಕೆ. ಅದೇ ಒಂದು ಕಾರಣ ಹಿಡ್ಕೊಂಡು ಕೇಸ್ ಹಾಕ್ಕೊಳ್ಳೋದು ಮಾಡೋದು. ನಿಮ್ಮ ಏನು ಉದ್ದೇಶ ಇರ್ತದೆ, ನಿಮ್ಮ ಬೇಡಿಕೆ ಇರ್ತದೆ, ಅದು ಡಿರೇಲ್ ಮಾಡೋದು, ಅದಕ್ಕೆ ಹಾದಿಯಾಗಿಬಿಡ್ತದೆ. ಹೀಗಾಗಿ ಭಾಳಷ್ಟು ಹೋರಾಟಗಳು ಸೋಲ್ತಾವೆ. ಗಾಂಧೀಜಿಯವ್ರು ನೋಡ್ರಿ ಇಡೀ ತಮ್ಮ ಜೀವನ ತುಂಬ ಹೋರಾಟ ಮಾಡಿದರು. ಎಲ್ಲೂ ಅಸಭ್ಯವಾಗಿ ಅಶ್ಲೀಲವಾಗಿ ಬಳಸಲೇ ಇಲ್ಲ. ಆದರೂ ನಮ್ಮ ಕಾರ್ಯವನ್ನು ಸಾಧಿಸಿದರು. ಕಾರಣ ಅಂದ್ರೆ ನಾವು ಮೊದಲು ನಾಗರಿಕವಾಗಿ ವರ್ತಿಸೋದನ್ನು ಪ್ರತಿಯೊಬ್ಬರು ಆಯ್ತು. ನೀವು ಏಕವಚನದಲ್ಲಿ ಮಾತಾಡ್ತಿರೋ ದ್ವಿವಚನದಲ್ಲಿ ಮಾತಾಡ್ತಿರೋ ಆ ಬೇರೆ ವಿಷಯ, ಬಹುವಚನದಲ್ಲಿ ಮಾತಾಡ್ತಿರೋ ಅದು ಬೇರೆ ವಿಷಯ. ಆದರೆ ಇಲ್ಲೇ ಅಶ್ಲೀಲ ಶಬ್ದಗಳನ್ನು ಬಳಸೋದು ತಪ್ಪು. ಅದನ್ನು ಬಳಸಿದಕ್ಕಾಗಿ ಅವ್ರು ಕೇಸ್ ಹಾಕೋದು ಅನುಕೂಲ ಆಯಿತು, ಹಾಕಿದರು.